Hello everyone, welcome back to our ಚಾನಲ್. ಈ ವಿಡಿಯೋದಲ್ಲಿ ಹ್ಯಾಲೋ ಆಲ್ಕೇನ್ಸ್ ಆ್ಯಂಡ್ ಹ್ಯಾಲೋ ಅರಿನ್ಸ್ ಚಾಪ್ಟರ್ನ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಹ್ಯಾಲೋ ಆಲ್ಕೇನ್ಸ್ ಮತ್ತು ಹ್ಯಾಲೋ ಅರಿನ್ಸ್ ಅಂದರೆ ಏನು ಅಂತ ನೋಡೋಣ. ಸೊ ಇವೆರಡೂ ಕೂಡ ಕಾಂಪೌಂಡ್ಸ್ಗಳು. ಹೇಗೆ ಫಾರ್ಮ್ ಆಗುತ್ತೆ ಅಂತ ನೋಡೋದಾದರೆ ದೇ ಆರ್ ಫಾರ್ಮ್ಡ್ ಬೈ ದ ರೀಪ್ಲೇಸ್ಮೆಂಟ್ ಆಫ್ ಹೈಡ್ರೋಜನ್ ಆಟಮ್ ಬೈ ಹ್ಯಾಲೋಜನ್ ಆಟಮ್. ಸೊ ಇಲ್ಲೇನಾಗ್ತಿದೆ, ಹೈಡ್ರೋಜನ್ ಆಟಮ್ ರೀಪ್ಲೇಸ್ ಆಗ್ತಿದೆ. ಯಾವುದರಿಂದ? ಹ್ಯಾಲೋಜನ್ ಆಟಮಿಂದ. ಸೊ ಹ್ಯಾಲೋಜನ್ ಆಟಮ್ ಅಂದರೆ ಯಾವುದು? ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಫ್ಲೂರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಇವೆಲ್ಲವೂ ಕೂಡ ಏನು? ಹ್ಯಾಲೋಜನ್ಸ್. ಓಕೆ, ಸೊ ಇದರಿಂದ ರೀಪ್ಲೇಸ್ ಆಗುತ್ತೆ ನಮ್ಮ ಹೈಡ್ರೋಜನ್ ಆಟಮ್. ಸೊ ಅದು ಎಲ್ಲಿ ರೀಪ್ಲೇಸ್ ಆಗುತ್ತೆ ಅನ್ನೋ ಬೇಸಿಸ್ ಮೇಲೆ ನಾವು ಅದನ್ನು ಹ್ಯಾಲೋ ಆಲ್ಕೇನ್ಸ್ ಅಥವಾ ಹ್ಯಾಲೋ ಅರಿನ್ಸ್ ಅಂತ ಕರಿತೀವಿ. ಸೊ ಈ ಹ್ಯಾಲೋಜನ್ ಆಟಮ್ ರೀಪ್ಲೇಸ್ ಆಗ್ತಿರೋದು ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನಲ್ಲಾದರೆ ಅದನ್ನು ಹ್ಯಾಲೋ ಆಲ್ಕೇನ್ಸ್ ಅಂತ ಕರಿತೀವಿ. ಸೊ ಅದೇ ರೀಪ್ಲೇಸ್ಮೆಂಟು ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸಲ್ಲಾದರೆ ಇದನ್ನು ಹ್ಯಾಲೋ ಅರಿನ್ಸ್ ಅಂತ ಕರಿತೀವಿ. ಸೊ ಆಲಿಫ್ಯಾಟಿಕ್ ಮತ್ತು ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ನ ನೀವು ಫಸ್ಟ್ ಇಯರ್ಲಿ ಸ್ಟಡಿ ಮಾಡಿದ್ದೀರಾ ಹೈಡ್ರೋಕಾರ್ಬನ್ ಚಾಪ್ಟರಲ್ಲಿ. ಸೊ ಏನು ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ ಅಂದರೆ? ಸೊ ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ಸಲ್ಲಿ ಓಪನ್ ಚೈನ್ ಇರುತ್ತೆ, ಓಪನ್ ಚೈನ್ ಸ್ಟ್ರಕ್ಚರ್. ಸೊ ಈಗ ಇಲ್ಲಿ ನೋಡ್ತಾ ಇದ್ದೀರಾ ನೀವು 3 ಕಾರ್ಬನ್ ಆಟಮ್ಸ್ ಇದೆ. ಸೊ ಈ ಫಸ್ಟ್ ಕಾರ್ಬನ್ ಆಟಮ್ ಮತ್ತು ಥರ್ಡ್ ಕಾರ್ಬನ್ ಆಟಮ್ನ ನಡುವೆ ಯಾವುದೇ ರೀತಿ ಕನೆಕ್ಷನ್ ಇಲ್ಲ, ಬಾಂಡ್ ಇಲ್ಲ, ಹೌದಾ? ಸೊ ಇದನ್ನು ಓಪನ್ ಚೈನ್ ಸ್ಟ್ರಕ್ಚರ್ ಅಂತ ಕರಿತೀವಿ ಅಥವಾ ಅಸೈಕ್ಲಿಕ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಸೊ ಯಾವ ಹೈಡ್ರೋಕಾರ್ಬನ್ಸಲ್ಲಿ ಓಪನ್ ಚೈನ್ ಸ್ಟ್ರಕ್ಚರ್ ಇರುತ್ತೆ ಅದನ್ನು ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ ಅಂತ ಹೇಳ್ತೀವಿ. ಸೊ ಅದೇ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಅಂದರೆ ಅದರಲ್ಲಿ ಆರೋಮ್ಯಾಟಿಕ್ ರಿಂಗ್ ಅಥವಾ ಒಂದು ಬೆನ್ಸಿನ್ ರಿಂಗು ಪ್ರೆಸೆಂಟ್ ಇರುತ್ತೆ. ಸೊ ಬೆನ್ಸಿನ್ ರಿಂಗ್ ಅಥವಾ ಸೈಕ್ಲಿಕ್ ಸ್ಟ್ರಕ್ಚರ್ ಅಂತಲೂ ಕೂಡ ನಾವು ಕರಿತೀವಿ. ಇಲ್ಲಿ ನೀವು ನೋಡ್ತಿದ್ದೀರಾ ಎಷ್ಟು ಕಾರ್ಬನ್ ಆಟಮ್ಸ್ ಇರುತ್ತೆ ಬೆನ್ಸಿನಲ್ಲಿ? ದೇರ್ ಆರ್ 6 ಕಾರ್ಬನ್ ಆಟಮ್. ಸೊ ಈ ಫಸ್ಟ್ ಕಾರ್ಬನ್ ಆಟಮ್ ಮತ್ತು 6 ಕಾರ್ಬನ್ ಆಟಮ್ ಏನಿದೆ ಇವುಗಳ ನಡುವೆ ಬಾಂಡ್ ಇದೆ, ಹೌದಾ? ಸೊ ಕನೆಕ್ಟ್ ಆಗಿದೆ ಇದು, ಅದರಿಂದ ಇದು ಸೈಕ್ಲಿಕ್ ಸ್ಟ್ರಕ್ಚರ್. ಸೊ ಇದು ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್. ಹ್ಯಾಲೋ ಆಲ್ಕೇನ್ಸನ್ನು ಆಲ್ಕೈಲ್ ಹ್ಯಾಲೈಡ್ ಅಂತಲೂ ಕೂಡ ಕರಿತೀವಿ ಆ್ಯಂಡ್ ಹ್ಯಾಲೋ ಅರಿನ್ಸನ್ನು ಅರೈಲ್ ಹ್ಯಾಲೈಡ್ ಅಂತಲೂ ಕೂಡ ಕರಿತೀವಿ. ಇಲ್ಲಿ ಹ್ಯಾಲೋಜನ್ ಆಟಮ್ ಎಲ್ಲಿ ಅಟ್ಯಾಚ್ ಆಗಿರುತ್ತೆ ಅಂದರೆ ಹ್ಯಾಲೋ ಆಲ್ಕೇನ್ಸಲ್ಲಿ sp3 ಹೈಬ್ರಿಡೈಸ್ಡ್ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿರುತ್ತೆ ಆ್ಯಂಡ್ ಹ್ಯಾಲೋ ಅರಿನ್ಸಲ್ಲಿ sp2 ಹೈಬ್ರಿಡೈಸ್ಡ್ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿರುತ್ತೆ. ನೆಕ್ಸ್ಟ್ ಒನ್, ಕ್ಲಾಸಿಫಿಕೇಷನ್. ಸೊ ಬೇಸ್ಡ್ ಆನ್ ನಂಬರ್ ಆಫ್ ಹ್ಯಾಲೋಜನ್ ಆಟಮ್ಸ್. ಸೊ ಎಷ್ಟು ಹ್ಯಾಲೋಜನ್ ಆಟಮ್ಸ್ಗಳು ಪ್ರೆಸೆಂಟ್ ಇದೆ ಅನ್ನೋ ಬೇಸಿಸ್ ಮೇಲೆ ಹ್ಯಾಲೋ ಆಲ್ಕೇನ್ಸ್ನ 3 ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡಿದ್ದಾರೆ. ಮೋನೋ ಹ್ಯಾಲೋ ಆಲ್ಕೇನ್ಸ್, ಡೈ ಹ್ಯಾಲೋ ಆಲ್ಕೇನ್ಸ್, ಪಾಲಿ ಹ್ಯಾಲೋ ಆಲ್ಕೇನ್ಸ್. ಸೊ ಇದರಲ್ಲಿ ಟ್ರೈ ಹ್ಯಾಲೋ ಆಲ್ಕೇನ್ಸ್. ಸೊ ಮೋನೋ ಹ್ಯಾಲೋ ಆಲ್ಕೇನ್ಸ್ನ ಫಾರ್ಮುಲಾ C2H5X, ಡೈ ಹ್ಯಾಲೋ ಆಲ್ಕೇನ್ಸ್ನ ಫಾರ್ಮುಲಾ CH2X, CH2X ಆ್ಯಂಡ್ ಟ್ರೈ ಹ್ಯಾಲೋ ಆಲ್ಕೇನ್ಸ್ಗಳ ಫಾರ್ಮುಲಾ CH2X, CHX, CH2X. ಸೊ ಇದೇ ರೀತಿಯಾಗಿ ಹ್ಯಾಲೋ ಅರಿನ್ಸನ್ನು ಕೂಡ ಕ್ಲಾಸಿಫೈ ಮಾಡಿದ್ದಾರೆ ಬೇಸ್ಡ್ ಆನ್ ನಂಬರ್ ಆಫ್ ಹ್ಯಾಲೋಜನ್ ಆಟಮ್ಸ್. ದೇರ್ ಆರ್ 3 ಟೈಪ್ಸ್: ಮೋನೋ ಹ್ಯಾಲೋ ಅರಿನ್ಸ್, ಡೈ ಹ್ಯಾಲೋ ಅರಿನ್ಸ್, ಟ್ರೈ ಹ್ಯಾಲೋ ಅರಿನ್ಸ್. ಸೊ ಇಲ್ಲಿ ಬೆನ್ಸಿನ್ ರಿಂಗಿಗೆ 1 ಹ್ಯಾಲೋಜನ್ ಆಟಮ್ ಅಟ್ಯಾಚ್ ಆಗಿದೆ, ಮೋನೋ ಹ್ಯಾಲೋ ಅರಿನ್ಸ್. ಮೋನೋ ಅಂತ ಅಂದರೆ 1 ಅಲ್ವಾ? ಸೊ ನೆಕ್ಸ್ಟ್ ಇಸ್ ಡೈ ಹ್ಯಾಲೋ ಅರಿನ್ಸ್. ಇಲ್ಲಿ 2 ಹ್ಯಾಲೋಜನ್ ಆಟಮು ಬೆನ್ಸಿನ್ ರಿಂಗಿಗೆ ಅಟ್ಯಾಚ್ ಆಗಿದೆ. ಟ್ರೈ ಹ್ಯಾಲೋ ಅರಿನ್ ಅಂತ ಅಂದರೆ 3 ಹ್ಯಾಲೋಜನ್ ಆಟಮ್ಸ್ಗಳು ಬೆನ್ಸಿನ್ ರಿಂಗಿಗೆ ಅಟ್ಯಾಚ್ ಆಗಿರುತ್ತೆ. ನೆಕ್ಸ್ಟ್ ಒನ್, ಮೋನೋ ಹ್ಯಾಲೋ ಆಲ್ಕೇನ್ಸ್. ಸೊ ಮೋನೋ ಹ್ಯಾಲೋ ಆಲ್ಕೇನ್ಸ್ ಅಂದರೆ ದೀಸ್ ಆರ್ ದ ಆಲ್ಕೇನ್ಸ್ ವಿಚ್ ಕಂಟೈನ್ಸ್ 1 ಹ್ಯಾಲೋಜನ್ ಆಟಮ್. ಸೊ ಈ ಹ್ಯಾಲೋ ಆಲ್ಕೇನ್ಸಲ್ಲಿ 1 ಹ್ಯಾಲೋಜನ್ ಆಟಮ್ ಪ್ರೆಸೆಂಟ್ ಇರುತ್ತೆ. ಫರ್ದರ್ ಮೋನೋ ಹ್ಯಾಲೋ ಆಲ್ಕೇನ್ಸನ್ನು 3 ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡಿದ್ದಾರೆ. ಸೊ ಯಾವುದರ ಬೇಸಿಸ್ ಮೇಲೆ ಅಂತ ನೋಡೋದಾದರೆ ನೇಚರ್ ಆಫ್ ಕಾರ್ಬನ್ ಆಟಮ್, ಹ್ಯಾಲೋಜನ್ ಆಟಮ್ ಅಟ್ಯಾಚ್ಡ್. ಅಂದರೆ ಸೊ ಇಲ್ಲೇನಾಗ್ತಿದೆ, ಯಾವ ಕಾರ್ಬನ್ ಆಟಮ್ಗೆ ನಮ್ಮ ಹ್ಯಾಲೋಜನ್ ಆಟಮ್ ಅಟ್ಯಾಚ್ ಆಗಿದೆ ಅನ್ನೋದ್ರ ಬೇಸಿಸ್ ಮೇಲೆ ಮೋನೋ ಹ್ಯಾಲೋ ಆಲ್ಕೇನ್ಸನ್ನ 3 ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡಿದ್ದಾರೆ. ಸೊ ಯಾವ್ದು ಅಂತ ನೋಡೋದಾದರೆ ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ಸ್, ಸೆಕೆಂಡರಿ ಆಲ್ಕೈಲ್ ಹ್ಯಾಲೈಡ್ಸ್ ಆ್ಯಂಡ್ ಟರ್ಷರಿ ಆಲ್ಕೈಲ್ ಹ್ಯಾಲೈಡ್ಸ್. ಫಸ್ಟ್ ಒನ್, ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ಸ್. ಹ್ಯಾಲೋಜನ್ ಆಟಮ್ ಅಟ್ಯಾಚ್ಡ್ ಟು ಪ್ರೈಮರಿ ಕಾರ್ಬನ್ ಆಟಮ್. ಸೊ ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ಸಲ್ಲಿ ಹ್ಯಾಲೋಜನ್ ಆಟಮು ಪ್ರೈಮರಿ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿರುತ್ತೆ. ಸೊ ಪ್ರೈಮರಿ ಕಾರ್ಬನ್ ಆಟಮ್ ಅಂದರೆ ಏನು? ಸೊ ಯಾವ ಕಾರ್ಬನ್ ಆಟಮ್ಗೆ ಕೇವಲ 1 ಕಾರ್ಬನ್ ಆಟಮ್ ಅಟ್ಯಾಚ್ ಆಗಿರುತ್ತೆ ಅದನ್ನು ಪ್ರೈಮರಿ ಕಾರ್ಬನ್ ಆಟಮ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ನೋಡೋದಾದರೆ ಈಥೈಲ್ ಬ್ರೋಮೈಡ್, ಈಥೈಲ್ ಅಯೋಡೈಡ್.
ಸೊ ನೆಕ್ಸ್ಟ್ ಒನ್ ಸೆಕೆಂಡರಿ ಆಲ್ಕೈಲ್ ಹ್ಯಾಲೈಡ್ಸ್. ಹ್ಯಾಲೋಜನ್ ಆಟಮ್ ಅಟ್ಯಾಚ್ಡ್ ಟು ಸೆಕೆಂಡರಿ ಕಾರ್ಬನ್ ಆಟಮ್. ಸೊ ಇಲ್ಲಿ ಹ್ಯಾಲೋಜನ್ ಆಟಮು ಸೆಕೆಂಡರಿ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿರುತ್ತೆ. ಸೊ ಸೆಕೆಂಡರಿ ಕಾರ್ಬನ್ ಆಟಮ್ ಅಂದರೆ ಆ ಕಾರ್ಬನ್ ಆಟಮ್ಗೆ ಅಡಿಷ್ನಲ್ ಆಗಿ 2 ಕಾರ್ಬನ್ ಆಟಮ್ಗಳು ಅಟ್ಯಾಚ್ ಆಗಿರುತ್ತೆ. ಸೊ ಆ ಕಾರ್ಬನ್ ಆಟಮ್ನ ಸೆಕೆಂಡರಿ ಕಾರ್ಬನ್ ಆಟಮ್ ಅಂತ ಕರಿತೀವಿ. ಸೊ ಈ ಸೆಕೆಂಡರಿ ಕಾರ್ಬನ್ ಆಟಮ್ಗೆ ಹ್ಯಾಲೋಜನ್ ಆಟಮ್ ಅಟ್ಯಾಚ್ ಆಗಿರುತ್ತೆ. ಎಕ್ಸಾಂಪಲ್ 2-chloro-propane. ನೆಕ್ಸ್ಟ್ ಒನ್ ಟರ್ಷರಿ ಆಲ್ಕೈಲ್ ಹ್ಯಾಲೈಡ್ಸ್. ಹ್ಯಾಲೋಜನ್ ಆಟಮ್ ಅಟ್ಯಾಚ್ಡ್ ಟು ಟರ್ಷರಿ ಕಾರ್ಬನ್ ಆಟಮ್. ಸೊ ಇಲ್ಲಿ ಟರ್ಷರಿ ಕಾರ್ಬನ್ ಆಟಮ್ಗೆ ಹ್ಯಾಲೋಜನ್ ಆಟಮ್ ಅಟ್ಯಾಚ್ ಆಗಿರುತ್ತೆ. ಸೊ ಟರ್ಷರಿ ಕಾರ್ಬನ್ ಆಟಮ್ ಅಂದರೆ ಏನು? ಯಾವ ಕಾರ್ಬನ್ ಆಟಮ್ಗೆ 3 ಕಾರ್ಬನ್ ಆಟಮ್ಸ್ ಅಟ್ಯಾಚ್ ಆಗಿರುತ್ತೆ ಆ ಕಾರ್ಬನ್ ಆಟಮ್ನ ಟರ್ಷರಿ ಕಾರ್ಬನ್ ಆಟಮ್ ಅಂತ ಕರಿತೀವಿ. ಸೊ ಇದಕ್ಕೆ ಹ್ಯಾಲೋಜನ್ ಅಟ್ಯಾಚ್ ಆಗಿದ್ರೆ ಅದನ್ನು ಟರ್ಷರಿ ಆಲ್ಕೈಲ್ ಹ್ಯಾಲೈಡ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ಡೈಹ್ಯಾಲೋ ಆಲ್ಕೇನ್ಸ್ ವಿಚ್ ಕಂಟೈನ್ 2 ಹ್ಯಾಲೋಜನ್ ಆಟಮ್ಸ್. ಡೈಹ್ಯಾಲೋ ಆಲ್ಕೇನ್ಸಲ್ಲಿ 2 ಹ್ಯಾಲೋಜನ್ ಆಟಮ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಆ್ಯಂಡ್ ಫರ್ದರ್ ಇದನ್ನು 2 ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡಿದ್ದಾರೆ. ಜೆಮಿನಲ್ ಡೈಹ್ಯಾಲೈಡ್ಸ್ ಆ್ಯಂಡ್ ವಿಸಿನಲ್ ಡೈಹ್ಯಾಲೈಡ್ಸ್. ಫಸ್ಟ್ ಒನ್ ಜೆಮಿನಲ್ ಡೈಹ್ಯಾಲೈಡ್ಸ್. 2 ಹ್ಯಾಲೋಜನ್ ಆಟಮ್ಸ್ ಅಟ್ಯಾಚ್ಡ್ ಟು ಸೇಮ್ ಕಾರ್ಬನ್ ಆಟಮ್ಸ್. ಸೊ ಸೇಮ್ ಕಾರ್ಬನ್ ಆಟಮ್ಗೆ 2 ಹ್ಯಾಲೋಜನ್ ಆಟಮ್ಗಳು ಅಟ್ಯಾಚ್ ಆಗಿದ್ರೆ ಅದನ್ನು ಜೆಮಿನಲ್ ಡೈಹ್ಯಾಲೈಡ್ಸ್ ಅಂತ ಕರಿತೀವಿ. ಇದನ್ನು ಜೆಮ್ ಡೈಹ್ಯಾಲೈಡ್ಸ್ ಅಂತಲೂ ಕೂಡ ಕರೀತಾರೆ. ಎಕ್ಸಾಂಪಲ್ 1,1 ಡೈಕ್ಲೋರೋಈಥೇನ್. ಸೊ ಇಲ್ಲಿ ನೋಡ್ತಾ ಇದ್ದೀರಾ 2 ಕಾರ್ಬನ್ ಆಟಮ್ ಇದೆ, ಆದರೆ ಇದರಲ್ಲಿ 1 ಕಾರ್ಬನ್ ಆಟಮ್ಗೆ 2 ಹ್ಯಾಲೋಜನ್ ಆಟಮ್ಸ್, ಸೊ 2 Cl ಅಟ್ಯಾಚ್ ಆಗಿದೆ. ಆದ್ದರಿಂದ ಇದನ್ನು ಜೆಮಿನಲ್ ಡೈಹ್ಯಾಲೈಡ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ವಿಸಿನಲ್ ಡೈಹ್ಯಾಲೈಡ್ಸ್. 2 ಹ್ಯಾಲೋಜನ್ ಆಟಮ್ಸ್ ಅಟ್ಯಾಚ್ಡ್ ಟು ಅಡ್ಜಸೆಂಟ್ ಕಾರ್ಬನ್ ಆಟಮ್ಸ್. ಸೊ ಅಡ್ಜಸೆಂಟ್, ಸೊ ಪಕ್ಕದಲ್ಲಿರುವಂಥ ಕಾರ್ಬನ್ ಆಟಮ್ಸ್ಗೆ 2 ಹ್ಯಾಲೋಜನ್ ಆಟಮ್ಗಳು ಅಟ್ಯಾಚ್ ಆಗಿರುತ್ತೆ. ಇದನ್ನು ವಿಸ್ ಡೈಹ್ಯಾಲೈಡ್ಸ್ ಅಂತಲೂ ಕೂಡ ಕರೀತಾರೆ. ಎಕ್ಸಾಂಪಲ್ 1,2 ಡೈಕ್ಲೋರೋಈಥೇನ್. ಸೊ ಇಲ್ಲಿ ನೀವು ನೋಡ್ತಿದ್ದೀರಾ 2 ಕಾರ್ಬನ್ ಆಟಮ್ಗಳು, ನೈಬರಿಂಗ್ ಕಾರ್ಬನ್ ಆಟಮ್ಗಳು, ಅವುಗಳಿಗೆ 1 ಕ್ಲೋರಿನ್ ಆಟಮ್ಗಳು ಅಟ್ಯಾಚ್ ಆಗಿದೆ. ನೆಕ್ಸ್ಟ್ ಒನ್ ಪಾಲಿಹ್ಯಾಲೋ ಆಲ್ಕೇನ್ಸ್ ವಿಚ್ ಕಂಟೈನ್ ಮೋರ್ ದ್ಯಾನ್ 2 ಹ್ಯಾಲೋಜನ್ ಆಟಮ್ಸ್. 2ಕ್ಕಿಂತ ಹೆಚ್ಚು ಹ್ಯಾಲೋಜನ್ ಆಟಮ್ಸ್ಗಳಿರುತ್ತೆ ನಮ್ಮ ಪಾಲಿಹ್ಯಾಲೋ ಆಲ್ಕೇನ್ಸಲ್ಲಿ. ಎಕ್ಸಾಂಪಲ್ ಕಾರ್ಬನ್ ಟೆಟ್ರಾಕ್ಲೋರೈಡ್, ಕ್ಲೋರೋಫಾರ್ಮ್. ನೆಕ್ಸ್ಟ್ ಒನ್ ಬೇಸ್ಡ್ ಆನ್ ಹೈಬ್ರಿಡೈಸೇಷನ್. ಸೊ ಇಲ್ಲಿ ಹ್ಯಾಲೋಜನ್ ಆಟಮ್ ಯಾವ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿದೆ ಅನ್ನೋದ್ರ ಬೇಸಿಸ್ ಮೇಲೆ ಕ್ಲಾಸಿಫಿಕೇಷನ್ ಮಾಡಿದ್ದಾರೆ. ಇಲ್ಲಿ sp3 ಹೈಬ್ರಿಡೈಸ್ಡ್ ಕಾರ್ಬನ್ ಆಟಮ್ಗೆ ಹ್ಯಾಲೋಜನ್ ಆಟಮ್ ಅಟ್ಯಾಚ್ ಆಗಿದೆ. ಅಗೇನ್ ಇದನ್ನು 3 ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡಿದ್ದಾರೆ. ಫಸ್ಟ್ ಒನ್ ಆಲ್ಕೈಲ್ ಹ್ಯಾಲೈಡ್ಸ್. ಹಿಯರ್ ಹ್ಯಾಲೋಜನ್ ಆಟಮ್ ಅಟ್ಯಾಚ್ಡ್ ಟು ಆಲ್ಕೈಲ್ ಗ್ರೂಪ್. ಸೊ ಆಲ್ಕೈಲ್ ಗ್ರೂಪಿಗೆ ಹ್ಯಾಲೋಜನ್ ಆಟಮ್ ಅಟ್ಯಾಚ್ ಆಗಿದೆ. ಸೊ ಆಲ್ಕೈಲ್ ಗ್ರೂಪ್ ಯಾವುದು? ಈಗ ಮೀಥೈಲ್ ಆಗಿರ್ಬೋದು, ಈಥೈಲ್, ಸೊ ಇವೆಲ್ಲವೂ ಕೂಡ ಆಲ್ಕೈಲ್ ಗ್ರೂಪು. ಇದಕ್ಕೆ ಹ್ಯಾಲೋಜನ್ ಆಟಮ್ ಅಟ್ಯಾಚ್ ಆಗಿದ್ರೆ ಅದನ್ನು ಆಲ್ಕೈಲ್ ಹ್ಯಾಲೈಡ್ಸ್ ಅಂತ ಕರಿತೀವಿ. ಸೊ ಇದರ ಫಾರ್ಮುಲಾ CN H2n+1X. ಎಕ್ಸಾಂಪಲ್ ಮೀಥೈಲ್ ಕ್ಲೋರೈಡ್. ಸೊ CH3 ಅಂದರೆ ಮೀಥೈಲ್, ಇದು ಒಂದು ಆಲ್ಕೈಲ್ ಗ್ರೂಪು. ಇದಕ್ಕೆ ಹ್ಯಾಲೋಜನ್ ಆಟಮ್ ಅಟ್ಯಾಚ್ ಆಗಿದೆ Cl. ಸೊ ಅದರಿಂದ ಇದು ಆಲ್ಕೈಲ್ ಹ್ಯಾಲೈಡ್ಸ್. ನೆಕ್ಸ್ಟ್ ಒನ್ ಅಲ್ಲೈಲಿಕ್ ಹ್ಯಾಲೈಡ್ಸ್. ಹ್ಯಾಲೋಜನ್ ಆಟಮ್ attached to the carbon atom which is adjacent to carbon to carbon double bond. ಕಾರ್ಬನ್ ಟು ಕಾರ್ಬನ್ ಡಬಲ್ ಬಾಂಡ್ ಇರುವಂಥ ಕಾರ್ಬನ್ ಆಟಮ್ನ ಅಡ್ಜಸೆಂಟ್ ಅಂದರೆ ನೈಬರಿಂಗ್ ಕಾರ್ಬನ್ ಆಟಮ್ಗೆ ಹ್ಯಾಲೋಜನ್ ಆಟಮ್ ಅಟ್ಯಾಚ್ ಆಗಿದ್ರೆ ಅದನ್ನು ಅಲ್ಲೈಲಿಕ್ ಹ್ಯಾಲೈಡ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ 3-chloro-prop-1-ene. ಸೊ ಇಲ್ಲಿ ನೀವು ನೋಡ್ತಿದ್ದೀರಾ, ಸೊ ಇಲ್ಲಿ ಕಾರ್ಬನ್ ಟು ಕಾರ್ಬನ್ ಡಬಲ್ ಬಾಂಡ್ ಇದೆ. ಈ ಕಾರ್ಬನ್ ಆಟಮ್ನ ಅಡ್ಜಸೆಂಟ್ ಕಾರ್ಬನ್ ಆಟಮ್, ನೈಬರಿಂಗ್ ಕಾರ್ಬನ್ ಆಟಮ್, ಇದಕ್ಕೆ ಹ್ಯಾಲೋಜನ್ ಆಟಮ್ ಅಟ್ಯಾಚ್ ಆಗಿದೆ. ಸೊ ಇದನ್ನು ಅಲ್ಲೈಲಿಕ್ ಹ್ಯಾಲೈಡ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ಬೆನ್ಸಾಯ್ಲಿಕ್ ಹ್ಯಾಲೈಡ್ಸ್. ಹ್ಯಾಲೋಜನ್ ಆಟಮ್ ಅಟ್ಯಾಚ್ಡ್ ಟು sp3 ಹೈಬ್ರಿಡೈಸ್ಡ್ ಕಾರ್ಬನ್ ಆಟಮ್ ಪ್ರೆಸೆಂಟ್ ಅಡ್ಜಸೆಂಟ್ ಟು ಆರೋಮ್ಯಾಟಿಕ್ ರಿಂಗ್. ಆರೋಮ್ಯಾಟಿಕ್ ರಿಂಗಲ್ಲಿರುವಂತಹ ಕಾರ್ಬನ್ ಆಟಮ್ ಏನಿದೆ ಅದರ ಅಡ್ಜಸೆಂಟ್ ಅಂದರೆ ನೈಬರಿಂಗ್ ಕಾರ್ಬನ್ ಆಟಮ್ ಯಾವುದು? sp3 ಹೈಬ್ರಿಡೈಸ್ಡ್ ಕಾರ್ಬನ್ ಆಟಮ್. ಅದಕ್ಕೆ ಹ್ಯಾಲೋಜನ್ ಆಟಮ್ ಅಟ್ಯಾಚ್ ಆಗಿದ್ರೆ ಅದನ್ನು ಬೆನ್ಸಾಯ್ಲಿಕ್ ಹ್ಯಾಲೈಡ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಬೆನ್ಸಾಯ್ಲ್ ಕ್ಲೋರೈಡ್. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ ಕಾರ್ಬನ್ ಆಟಮ್ ಇದೆ,
ಇದು ಬೆನ್ಸಿನ್ ರಿಂಗಲ್ಲಿರುವಂಥ ಕಾರ್ಬನ್ ಆಟಮ್. ಸೊ ಇದಕ್ಕೆ ಅಟ್ಯಾಚ್ ಆಗಿರುವಂಥ ಕಾರ್ಬನ್ ಆಟಮ್ ಅಂದರೆ ಇದಕ್ಕೆ ಹ್ಯಾಲೋಜನ್ ಅಟ್ಯಾಚ್ ಆಗಿದೆ, ಆದ್ದರಿಂದ ಇದು ಬೆನ್ಸೈಲಿಕ್ ಹ್ಯಾಲೈಡ್. ನೆಕ್ಸ್ಟ್ ಒನ್, ಹ್ಯಾಲೋಜನ್ ಆಟಮ್ ಅಟ್ಯಾಚ್ಡ್ ಟು sp2 ಹೈಬ್ರಿಡೈಸ್ಡ್ ಕಾರ್ಬನ್ ಆಟಮ್. ಸೊ ಇದನ್ನು 2 ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡಿದ್ದಾರೆ. ಸೊ ಫಸ್ಟ್ ಒನ್, ವಿನೈಲಿಕ್ ಹ್ಯಾಲೈಡ್ಸ್. ಹಿಯರ್ ಹ್ಯಾಲೋಜನ್ ಆಟಮ್ ಅಟ್ಯಾಚ್ಡ್ ಟು sp2 ಹೈಬ್ರಿಡೈಸ್ಡ್ ಕಾರ್ಬನ್ ಆಟಮ್, ದಟ್ ಈಸ್ C ಡಬಲ್ ಬಾಂಡ್ C. ಇಲ್ಲಿ ಹ್ಯಾಲೋಜನ್ ಆಟಮು sp2 ಹೈಬ್ರಿಡೈಸ್ಡ್ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿದೆ. ಎಕ್ಸಾಂಪಲ್ ವಿನೈಲ್ ಕ್ಲೋರೈಡ್. ನೆಕ್ಸ್ಟ್ ಒನ್, ಅರೈಲ್ ಹ್ಯಾಲೈಡ್ಸ್. ಹ್ಯಾಲೋಜನ್ ಆಟಮ್ ಅಟ್ಯಾಚ್ಡ್ ಟು sp2 ಹೈಬ್ರಿಡೈಸ್ಡ್ ಕಾರ್ಬನ್ ಆಟಮ್ ಆಫ್ ಆನ್ ಆರೋಮ್ಯಾಟಿಕ್ ರಿಂಗ್. ಇಲ್ಲಿ ಆರೋಮ್ಯಾಟಿಕ್ ರಿಂಗಲ್ಲಿರುವಂಥ sp2 ಹೈಬ್ರಿಡೈಸ್ಡ್ ಕಾರ್ಬನ್ ಆಟಮ್ಗೆ ಹ್ಯಾಲೋಜನ್ ಆಟಮ್ ಅಟ್ಯಾಚ್ ಆಗಿದ್ರೆ ಅದನ್ನು ಅರೈಲ್ ಹ್ಯಾಲೈಡ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಬ್ರೋಮೋಬೆನ್ಸಿನ್. ಇಲ್ಲಿ ಆರೋಮ್ಯಾಟಿಕ್ ರಿಂಗಲ್ಲಿರುವಂಥ ಕಾರ್ಬನ್ ಆಟಮ್ ಇದು sp2 ಹೈಬ್ರಿಡೈಸ್ಡ್ ಕಾರ್ಬನ್ ಆಟಮ್, ಇದಕ್ಕೆ ಹ್ಯಾಲೋಜನ್ ಆಟಮ್ ಬ್ರೋಮಿನ್ ಆಟಮ್ ಅಟ್ಯಾಚ್ ಆಗಿದೆ. ದೇರ್ಫೋರ್ ಬ್ರೋಮೋಬೆನ್ಸಿನ್ ಇಸ್ ಎ ಎಕ್ಸಾಂಪಲ್ ಫಾರ್ ಅರೈಲ್ ಹ್ಯಾಲೈಡ್ಸ್.